ಕೆಲವರು ದೇವಸ್ಥಾನಕ್ಕೆ ಹೋದರೆ ಈ ತಪ್ಪುಗಳನ್ನ ಮಾಡ್ತೀರಾ. ಈ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಮೊನ್ನೆ ನನಗಾದ ಒಂದು ಅನುಭವನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ದೇವಸ್ಥಾನಕ್ಕೆ ಹೋದಾಗ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ, ಫಸ್ಟು ನಮಗೆ ಮತ್ತು ನಮ್ಮ ಕುಟುಂಬದವ್ರಿಗೆ ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡುತ್ತಾನೆ ಅಂತ ನಾವು ಫಸ್ಟು ಒಂದು ಒಳ್ಳೆಯದನ್ನು ನಾವು ಪಾಸಿಟಿವ್ ಆಗಿ ಬೇಡ್ಕೋಬೇಕು. ಅದಾದಮೇಲೆ ನಿಮ್ಮ ಕಷ್ಟ ಏನೇ ಇದ್ದರೂ ಬೇಡ್ಕೊಳ್ಳಿ. ಆದರೆ ಒಂದು ತಿಳ್ಕೊಳ್ಳಿ, ಈ ದುಡ್ಡು ಅಂತ ಬಂದಾಗ ಅಂದರೆ ನೀವು ಯಾರಿಗಾದ್ರೂ ಕೊಟ್ಟು ಮೋಸ ಹೋಗಿರ್ತೀರ, ಕೊಟ್ಟಿರೋ ದುಡ್ಡು ರಿಟರ್ನ್ ಬಂದಿರಲ್ಲ. ಒಂದು ಸಲ ಒಂದು ದೇವಸ್ಥಾನಕ್ಕೆ ಹೋದಾಗ ನೀವು ನಮ್ಗೆ ಹಿಂಗಾಗಿದೆ ಅಂತ ನೀವು ಕೇಳ್ಕೊಳ್ಳಿ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಕೊಟ್ಟಿರೋ ದುಡ್ಡು ಕೊಟ್ಟಿಲ್ಲ ಅಂಥೇಳಿ ಅವ್ರ ಬಗ್ಗೆನೇ ನೀವು ದೇವಸ್ಥಾನಕ್ಕೆ ಹೋದಾಗ ಕೇಳೋಕ್ಕೆ ಹೋಗಬೇಡಿ. ಯಾಕೆಂದರೆ ನೀವು ಗಟ್ಟಿಯಾಗಿ ನೀವು ಚೆನ್ನಾಗಿದ್ದರೆ ಮಾತ್ರ ನೀವು ಕೊಟ್ಟಿರೋ ದುಡ್ಡನ್ನ ನೀವು ನೋಡ್ಬೋದು. ಇಲ್ಲ ಅಂದರೆ ಏನಾಗ್ಬಿಡುತ್ತೆ, ನೀವು ಕೊಟ್ಟಿರೋ ದುಡ್ಡಿಗೆ ಅವ್ರು ಕೊಟ್ಟಿಲ್ಲ ಅಂತ ಕೊರಗಿ 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 ನಿಮ್ಮ ಆರೋಗ್ಯನ ನೀವು ಹಾಳು ಮಾಡ್ಕೋತೀರ. ನಾನು ಪ್ರತಿಯೊಬ್ಬರಿಗೂ ನಾನು ಹೇಳೋದಿಷ್ಟೇ, ಕೊಟ್ಟಿರೋ ದುಡ್ಡು ಹೋಯ್ತಲ್ಲಪ್ಪ, ತಿನ್ಕೊಂಬಿಟ್ರಲ್ಲಪ್ಪ ಅಂತ ಹೇಳಿ ಯೋಚನೆ ಮಾಡಿಕೊಂಡು ಕೊರಗಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿತ್ತು ಅಂದರೆ ನಿಮ್ಗೆ ಕೊಟ್ಟಿರೋ ದುಡ್ಡಾದರೂ ನೀವು ವಾಪಸ್ ಬಂದರೆ ನೋಡ್ಬೋದು. ಇಲ್ಲ ಅಂತ ಅಂದರೆ ನಿಮಗೆ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಕೊಡ್ತಾರೆ. ಇದೆಲ್ಲ ನನ್ನ ಅನುಭವದ ಮಾತು. ನಾನು ಒಂದು ಕಡೆ ಕಳ್ಕೊಂಡಿದ್ದೀನಿ ಅಂದರೆ ಭಗವಂತ ನನಗೆ ಇನ್ಯಾವುದೋ ಒಂದು ರೂಪದಲ್ಲಿ ಕೊಟ್ಟಿದ್ದು ಉಂಟು. ಅದು ನನಗೆ ಅನುಭವನೂ ಕೂಡ ಆಗಿದೆ. ನೀವು ಆ ಕೊಟ್ಟಿರೋ ದುಡ್ಡಿಗೋಸ್ಕರ ನಿಮ್ಮ ಹೆಲ್ತನ್ನ ನೀವು ಹಾಳು ಮಾಡಿಕೊಂಡು ಕೊನೆಗೆ ಕೊಟ್ಟಿರೋ ದುಡ್ಡು ಕೂಡ ಇಲ್ಲ, ಜೊತೆಗೆ ನಿಮ್ಮ ಕೈಯಲ್ಲಿರೋದನ್ನೆಲ್ಲ ತೊಗೊಂಡೋಗಿ ನೀವು ಹಾಸ್ಪಿಟಲ್ಗೆ ಕಟ್ತೀರಾ. ಕಷ್ಟ ಆಗುತ್ತೆ. ಕೊಟ್ಟಿರೋ ದುಡ್ಡು ಕೊಟ್ಟಿಲ್ಲ ಅಂದರೆ ಎಂಥವ್ರಿಗೂ ಕಷ್ಟ ಆಗುತ್ತೆ. ಆದರೆ ಅದಕ್ಕೋಸ್ಕರನೇ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಪ್ರತಿಯೊಂದು ದೇವಸ್ಥಾನದಲ್ಲೂ ಅವ್ರಿಗೋಸ್ಕರ ನೀವು ಬೇಡ್ಕೊಬೇಡಿ. ಭಗವಂತ ಅವ್ರು ಕೊಟ್ಟು ನಾನು ಮೋಸ ಹೋಗಿದ್ದೀನಿ, ನನಗೆ ತುಂಬ ಪ್ರಾಬ್ಲಮ್ ಇದೆ, ಇನ್ಯಾವುದಾದ್ರೂ ಒಂದು ದಾರಿ ಕೊಡಿ ನನಗೆ ಅಂತ ಹೇಳಿ ನೀವು ಕೇಳ್ಕೊಳ್ಳಿ, ಖಂಡಿತ ಕೊಡ್ತಾರೆ. ಆದರೆ ಪದೇ 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 ಮೋಸ ಮಾಡಿರೋರ ಬಗ್ಗೆ ಕೇಳ್ಕೊಳ್ಳೋಕ್ಕೆ ಹೋಗ್ಬೇಡಿ. ಅವ್ರು ಮಾಡಿರೋ ಕರ್ಮಕ್ಕೆ ಅವ್ರಿಗೂ ತಿಂದೇ ತಿಂತಾರೆ. ಇವತ್ತಲ್ಲ ನಾಳೆ ಅವರು ಬೇರೆಯವ್ರ ದುಡ್ಡನ್ನ ತಿಂದಿದ್ದಾರೆ ಅಂದರೆ ಅದಕ್ಕೆ ಭಗವಂತ ಯಾವ ರೀತಿಲಿ ಹೆಂಗೆ ಕೊಡಬೇಕು ಕೊಟ್ಟೇ ಕೊಡ್ತಾರೆ. ನನ್ನ ಅನುಭವದಲ್ಲಿ ನಾನು ನಿಮಗೆ ತಿಳಿಸ್ತಾ ಇರೋದಿಷ್ಟೇ. ಮೊನ್ನೆ ನಾನು ದೇವಸ್ಥಾನಕ್ಕೆ ಹೋದಾಗ ಒಬ್ಬರು ಹೀಗೆ ನನ್ನನ್ನು ಕೇಳಿದ್ರು. ಹಾಗಾಗಿ ನಾನು ಅವ್ರ ಹತ್ರ ಹೇಳಿದ್ದು ಒಂದೇ ಮಾತು, ಅಮ್ಮನ ಕೇಳ್ಕೊಳ್ಳಿ ಅಂತ ಹೇಳಿದೆ. ಹಾಗಾಗಿ ದಯವಿಟ್ಟು ಯಾರೂ ಈ ಥರ ದುಡ್ಡು ಕೊಟ್ಟಿರೋ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೊಂಡು ನೀವು ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಭಗವಂತ ಮೇಲಿದ್ದಾನಲ್ವ, ಎಲ್ಲದಕ್ಕೂ ಉತ್ತರ ಕೊಟ್ಟೇ ಕೊಡ್ತಾನೆ. ತಾಳ್ಮೆಯಿಂದ ಇರಿ. ಯಾಕೆ ಅಂದರೆ ನೀವು ಪಾಪ ಎಲ್ಲಿಂದನೋ ಏನೋ ತಂದು ಕೊಟ್ಬಿಟ್ಟಿರ್ತೀರ, ಅವರು ಟೈಮಿಗೆ ಸರಿಯಾಗಿ ಕೊಟ್ಟಿಲ್ಲ ಅಂದಾಗ ಎಂಥವ್ರಿಗೂ ಕಷ್ಟ ಆಗಿದೆ. ಅಂಥ ನೋವುಗಳನ್ನ ನಾನು ಕೂಡ ಅನುಭವಿಸಿದ್ದೀನಿ. ಇವಾಗ ನಾನು ದುಡ್ಡು ಕೊಟ್ಟಿದ್ದೆ, ನನ್ನ ತಾಯಿ ಆಪ್ರೇಷನ್ ಟೈಮಲ್ಲಿ ಯಾರು ಕೂಡ ನಮಗೆ ಸಹಾಯ ಮಾಡಿಲ್ಲ. ನನಗೆ ಸಹಾಯ ಮಾಡಿದ್ದು ಯಾರು ಅಂದರೆ ರಾಯರು. ಇವತ್ತು ಗುರುವಾರ ಸತ್ಯನ ಹೇಳ್ತಾ ಇದ್ದೀನಿ, ನನಗೆ ಸಹಾಯ ಮಾಡಿದ್ದೆ ರಾಘವೇಂದ್ರ ಸ್ವಾಮಿಗಳು. ರಾಯರು ಅವತ್ತು ನನಗೆ ಸಹಾಯ ಮಾಡಿಲ್ಲ ಅಂದಿದ್ರೆ ನನ್ನ ತಾಯಿ ಆಪ್ರೇಷನ್ನ